ಇವತ್ತು RTV ಕನ್ನಡ ಇದಕ್ಕೆ ನಮ್ಮ ಮಾಹಿತಿ ಕೊಡೋದೆಂದರೆ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಒಪ್ಪಂದದಲ್ಲಿ TVC ಸಂಘಟನೆ ಒಪ್ಪಂದದಲ್ಲಿ ಮಾಡಿಕೊಳ್ಳೋದರಲ್ಲಿ 10 ಲಕ್ಷ ರೂಪಾಯಿ ಕಾರ್ಮಿಕರ ಕುಟುಂಬ ಮತ್ತು ಅವರ ಪೇರೆಂಟ್ಸ್ಗೆ ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ 10 ಲ್ಯಾಕ್ಸ್ವರೆಗೆ ವರ್ಷಕ್ಕೆ ಅವರು ಉಪಯೋಗ ಮಾಡ್ಕೋಬೇಕು. ಅದಕ್ಕಿಂತ ಹೆಚ್ಚಿಗೆ ಆದರೆ ಅವರ ಪೇಮೆಂಟ್ನಲ್ಲಿ ಮುರ್ಕೋಬೇಕನ್ನೋ ಒಂದು ವಿಷಯ ನಮ್ಮ ಟ್ರೇಡ್ ಯೂನಿಯನ್ ಸೆಂಟ್ರಿಂದ ಅಗ್ರಿಮೆಂಟ್ನಲ್ಲಿ ಮಾಡಿದ್ದಾರೆ ಅಂಥೇಳಿ ಮೊನ್ನೆ ಮಲ್ಲಪ್ಪ ಶಾಪ್ ಮೇಲೆ ಮಾನ್ಯ ಪ್ರಧಾನ ಕಾರ್ಯದರ್ಶಿ SM ಶಫಿ ಅವರು ಮಲ್ಲಪ್ಪ ಶಾಪ್ನಲ್ಲಿ ಕಾರ್ಮಿಕರ ಮಧ್ಯೆ ಹೇಳಿದ್ದಾರೆ ಅಂತ ನನಗೆ ಮಾಹಿತಿ ಬಂತು. ಅದಕ್ಕಾಗಿ ಇವತ್ತು ತಮ್ಮ ಮಾಧ್ಯಮದ ಮೂಲಕ ನಾನು ಎಲ್ಲ ಕಾರ್ಮಿಕ ಬಂಧುಗಳಿಗೆ ತಿಳಿಸೋದೇನೆಂದರೆ, ನಾವು ಒಪ್ಪಂದ ಮಾಡಿಕೊಂಡಿದ್ದು 2ನೇ ತಾರೀಕು 6ನೇ ತಿಂಗಳ 2020. ಆನಂತರ ಆ ಒಂದು ವಿಷಯದ ಬಗ್ಗೆ ನನಗೆ ತಿಳಿದು ಬರೋಣ ನಾನು RTIನಲ್ಲಿ ಮಾನ್ಯ ED ಸಾಹೇಬರಿಗೆ ಬರೆದು ಹಾಕಿ ಕೇಳಿದೆ 10 ಲ್ಯಾಕ್ ರೂಪೀಸಿನ ವಿಷಯ ಮತ್ತು ಈ ಮುಚ್ಚಳಿಕೆಯನ್ನು ಮಾಡ್ತಾ ಇದ್ದಾರೆ CM ಇದರ ಬಗ್ಗೆ ನಾನು ವಿಚಾರ ಮಾಡಿದಾಗ ಅವರು RTIನಲ್ಲಿ ನನಗೆ ವಿಶೇಷವಾಗಿ ಯಾವತ್ತು 28/5/2025ಕ್ಕೆ ಅವರು ತಮ್ಮ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ಅಗ್ರಿಮೆಂಟ್ನಲ್ಲಿ 16ನೇ ಕಲಂನಲ್ಲಿ ಪ್ರಪೋಸಲ್ ತರ್ತೀವಿ ಅಂಥೇಳಿ ಪ್ರಸ್ತಾಪ ಇತ್ತು. ಆ ಪ್ರಸ್ತಾಪದ ಮೇರೆಗೆ ಮಾಡೀವಿ ಅಂತ. ಆ ನಂತರ ಬೋರ್ಡ್ ಆಫ್ ಡೈರೆಕ್ಟರ್ಸ್ದು 2 ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಿನಿಟ್ಸ್ಗಳನ್ನು ಇಲ್ಲಿ ನನಗೆ ಲಗತ್ತು ಮಾಡಿ ಕೊಟ್ಟಿದ್ದಾರೆ. ಅಂದರೆ 414ನೆಯ ಮೀಟಿಂಗ್ನಲ್ಲಿನೇ ಅಂದರೆ 2019-25 ನವಂಬರ್ಗೆ ಆಗಿದ್ದ ಮೀಟಿಂಗ್ನಲ್ಲಿನೇ ಬೋರ್ಡ್ನಲ್ಲಿ ಏನು ಡಿಸೈಡ್ ಮಾಡಿದ್ದಾರೆ, ಕಾರ್ಮಿಕರ ಈ ರೆಫರಲ್ ಮಾಡುವಂಥ ಮೆಡಿಕಲ್ ಬೆನಿಫಿಟ್ಸ್ ಕೊಡೋದು ಭಾಳಷ್ಟು ಹಣ ಆಗ್ತಾಯಿದೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಒಂದು ಕಮಿಟಿ ರಚನೆ ಮಾಡ್ತೀವಿ. ಆ ಕಮಿಟಿ ರಿಪೋರ್ಟ್ ಕೊಟ್ಟ ನಂತರ ಆ ರಿಪೋರ್ಟ್ ಪ್ರಕಾರ ಇದನ್ನು ಮಿನಿಮೈಸ್ ಮಾಡಲಿಕ್ಕೆ, ಖರ್ಚನ್ನು ಮಿನಿಮೈಸ್ ಮಾಡಲಿಕ್ಕೆ ಮಾಡೀವಿ ಅಂಥೇಳಿ ಬೋರ್ಡ್ನಲ್ಲಿ 2000ರಲ್ಲಿ ಜೂನ್ 16ಕ್ಕೆ ಒಂದು ಮಿನಿಟ್ಸ್ನಲ್ಲಿ ಅವರು ಮಾಡಿದ್ದಾರೆ. ಅಲ್ಲಿ ಒಂದು ವರದಿ ಕೊಟ್ಟಿದ್ದಾರೆ ಅವರು, ಮೆಡಿಕಲ್ ವರದಿ. ಆ ಪ್ರಪೋಸಲ್ ತಂದಿದ್ದಾರೆ. ಬಟ್ ನಮ್ಮ ಜೊತೆಗೆ ಯಾವುದೇ ಮಾತಾಗಿಲ್ಲ ಇದರ ಬಗ್ಗೆ. ಟ್ರೇಡ್ ಯೂನಿಯನ್ ಸೆಂಟ್ರ್ ಇದರಲ್ಲಿ ಏನು ಕೆಲಸ ಇಲ್ಲ, ಏನು ಮಾತಾಡಿಲ್ಲ. ಆಮೇಲೆ ನಮ್ಮ ಅಗ್ರಿಮೆಂಟ್ನಲ್ಲಿ ಕೂಡ 16ನೇ ಕಲಂ ಏನು ತೋರಿಸಿದ್ದಾರೆ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೆಡಿಕಲ್ ಫೆಸಿಲಿಟೀಸ್ ವಿಲ್ ಬಿ ಸಬ್ಜೆಕ್ಟ್ ಟು ಚೇಂಜ್ ಬೇಸ್ಡ್ ಆನ್ ದ ಪ್ರಪೋಸ್ಡ್ ಮೆಡಿಕಲ್ ಪಾಲಿಸಿ ಅಂತ ನಾವು ಮಾಡ್ತೀವಿ. ಮ್ಯಾನೇಜ್ಮೆಂಟು ಮಾಡಿದ ನಂತರ ಅದನ್ನು ಅಪ್ರೂವಲ್ಗಾಗಿ ಕಾಂಪಿಟೆಂಟ್ ಅಥಾರಿಟಿಗೆ ತಂದು ಬಂದು ಬೋರ್ಡ್ನಲ್ಲಿ ಡಿಸೈಡ್ ಮಾಡಿ ತರಲಾಗ್ತದೆ ಅಂತ. ಅದು ಏನು ಪಾಲಿಸಿ ಎಂಬುದರ ಬಗ್ಗೆ ಯಾವುದೇ ಯೂನಿಯನ್ ಇರಲಿ ಅವ್ರ ಜೊತೆ ಅವ್ರು ಚರ್ಚೆ ಮಾಡಿಬಿಟ್ಟು ಆ ಪಾಲಿಸಿ ಬಗ್ಗೆ, ಅದು ಸ್ಟ್ಯಾಂಡಿಂಗ್ ಆರ್ಡರ್ನಾಗ ಬರುವಂಥ ಪಾಲಿಸಿ ಇರೋದ್ರಿಂದ ಸ್ಟ್ಯಾಂಡಿಂಗ್ ಆರ್ಡರ್ನಲ್ಲಿ ಏನೇನು ನಮ್ಗೆ ಫೆಸಿಲಿಟೀಸ್ ಕೊಡಬೇಕಂತ ಇವತ್ತು 1947ರಲ್ಲಿ ಆದಂಥ ಸ್ಟ್ಯಾಂಡಿಂಗ್ ಆರ್ಡರ್ ಜಾರಿಯಲ್ಲಿದೆ. ಆ ಸ್ಟ್ಯಾಂಡಿಂಗ್ ಆರ್ಡರ್ ಬದಲಾವಣೆ ಸಲುವಾಗಿ ಅವರು ಹಾಕಬೇಕಾಗ್ತದೆ. ಇದನ್ನು ಸಡನ್ಲಿ ಮಾಡೋಕ್ಕೆ ಬರೋದಿಲ್ಲ. ಹೀಗಾಗಿ ನಾನು ನಮಗೆ ತಿಳಿದು ಬಂದ ತಕ್ಷಣವೇ ನಮ್ಮ ಪಿರಿಯಡ್ ಮುಗಿದೋಗಿತ್ತು. ಅಷ್ಟೊತ್ತಿಗೆ ಮುಗಿದ್ರೆ ಕೂಡ ನಾವು 5/5/2021ಕ್ಕೆ ನಾವು RLCಗೆ ಒಂದು ದಾವೆ ಹಾಕಿದ್ವಿ. ಇದು ಈ ರೀತಿಯಾಗಿ ಪ್ರಪೋಸಲ್ ತರ್ತೀವಿ ಅಂಥೇಳಿ ಇದನ್ನು 10 ಲ್ಯಾಕ್ ವಿಷಯ ಏನು ಕಂಡು ಬರಕತ್ತದ ನಮ್ಮ ಮೇಲೆ ಹಾಕ್ತಾ ಇದ್ದೀರಂದಾಗ ಅವರು ED ಅವರು ಡೀಟೇಲ್ಸಾಗಿ ಹೇಳಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ದು ತೀರ್ಮಾನದ ಮೇಲೆ ಮಾಡೀವಿ, ಎಲ್ಲಿ ಅಗ್ರಿಮೆಂಟ್ನಾಗ ಏನಿಲ್ಲ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನೇನು ಹೇಳ್ಯಾರ ನಮ್ಗೆ ಅದ್ರಂಗೆ ಮಾಡ್ಕೊತ ಹೊಂಟೀವಿ. ಬೇರೆ ಪಬ್ಲಿಕ್ ಸೆಕ್ಟರ್ನಾಗ ಇರುವಂಥ ಇದನ್ನು ಇನ್ಫಾರ್ಮೇಷನ್ಗಳನ್ನು ತಗೊಂಡು ಮಾಡೀವಿ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ನಾವೇನಂತೀವಿ, ಮೈನ್ಸ್ ಆ್ಯಕ್ಟ್ 1952 ಮೈನ್ಸ್ ಆ್ಯಕ್ಟ್ ಪ್ರಕಾರ ನಮ್ಮ ಗಣಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಏನೇನು ಸವಲತ್ತು ಬೇಕು ಅನ್ನೋದು ನಮ್ಮ ಸ್ಟ್ಯಾಂಡಿಂಗ್ ಆರ್ಡರ್ನಲ್ಲಿ ಈಗಾಗಲೇ ಇದೆ.
ಅದರಂಗ ಇಲ್ಲಿರುವಂಥ ಎಲ್ಲ ಕಾರ್ಮಿಕರಿಗೆ ಅವರ ಸಂಬಂಧಿಕರು ಅಂದರೆ ಅವರ ಕುಟುಂಬದವರಿಗೆ ತಂದೆ ತಾಯಿಗೆ ನೋಡಬೇಕಾದ್ರೆ ಕಂಪನಿನೇ ಒಂದು ಹೈಟೆಕ್ ಆಸ್ಪತ್ರೆನ ಮಾಡಿಬಿಟ್ಟು ನಮಗೇನು ರೆಫರಲ್ ವಿಷಯನೇ ಇಲ್ಲ. ರೆಫರಲ್ ಬರೀ ಡೆಂಟಲ್ ಐ ಅಂಥದಕ್ಕೆ ಎಲ್ಲೋ ಇಲ್ಲಿ ಇಲ್ಲ ಅಂತಂದರೆ ಅಂಥಲ್ಲಿ ರೆಫರಲ್ ಇದೆ. ಈಗ ಪ್ರತಿಯೊಂದು ಒಂದು ಜ್ವರ ಬಂದರೆ ಕೂಡ ರೆಫರಲ್ ಮಾಡಿ ಕೋಟ್ಯಾಂತರ ರೂಪಾಯಿನ ಪೋಲಿ ಮಾಡುವಂಥ ವಿಷಯ ಮ್ಯಾನೇಜ್ಮೆಂಟು ಎಲ್ಲರೂ ಸೇರಿ ಇದನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ಸ್ಟ್ಯಾಂಡಿಂಗ್ ಆರ್ಡ್ರನ್ನ ಉಲ್ಲಂಘನೆ ಆಗಿದೆ ಅಂತ ಈಗಾಗಲೇ RLC ತಲ್ಲಿ ಹಾಕ್ಯಾರ. ಅದನ್ನು ಮಾತು ಹೇಳಿದ್ರಂತೆ ಮೊನ್ನೆ GS. ಆದರೆ ಯೂನಿಯನ್ ಈಗ ರೂಲಿಂಗ್ನಾಗ ಇರ್ತದೆ ಅವ್ರದ್ದು ಕೆಲಸ ಇದನ್ನು ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ನಮ್ಮ ಮೈನ್ಸ್ ಆ್ಯಕ್ಟ್ ಪ್ರಕಾರ ನಮ್ಮ ಕಾರ್ಮಿಕರಿಗೆ, ನಮ್ಮ ಕಾರ್ಮಿಕರ ಕುಟುಂಬದವರಿಗೆ, ಅವರ ಪೇರೆಂಟ್ಸ್ಗೆ ಅವರು ಮೆಡಿಕಲ್ ಸವಲತ್ತುಗಳು ಎಲ್ಲ ಫ್ರೀಯಾಗಿ ಕೊಡಬೇಕು ಅಂತ ನಮ್ಮ ಸ್ಟ್ಯಾಂಡಿಂಗ್ ಆರ್ಡ್ರ್ನಲ್ಲಿ ಇದೆ. ರೆಫರಲ್ ವಿಷಯ ಎಲ್ಲಿನೂ ನಮ್ಮ ಸ್ಟ್ಯಾಂಡಿಂಗ್ ಆರ್ಡ್ರ್ನಾಗ ಇಲ್ಲ. ಬರೀ ವಿಶೇಷವಾಗಿ ಡೆಂಟಲ್ಲು ಮತ್ತು ಐ ಸ್ಪೆಷಲಿಸ್ಟ್ ಏನಾರಿದ್ದರೆ ಅಂಥವಕ್ಕೆ ಮಾತ್ರ ಹೊರಗೆ ಹೋಗಬೇಕು. ಆದರೆ TA DA ಎಲ್ಲ ಕೊಡಬೇಕು ರೂಲ್ಸ್ ಪ್ರಕಾರ ಅಂತ ಇದೆ. ಈಗ ಇವರೆಲ್ಲ ಫೈನಾನ್ಸ್ ಪೊಸಿಷನ್ ಜಾಸ್ತಿ ಆಗ್ತದೆ ಅಂತೇಳಿ ಕತ್ತರಿಸಲಿಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒನ್ ಸೈಡೆಡ್ ಡಿಸಿಷನ್ ಮಾಡಿದ್ದಾರೆ. ಆದ ಕಾರಣ ನನ್ನ ಅನಿಸಿಕೆ ಪ್ರಕಾರ ನಾವು ಟ್ರೇಡ್ ಯೂನಿಯನ್ಲಿಂದ ನಾವು TUCI ಕೂಡ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ಈಗ ಯಾರು ರೂಲಿಂಗ್ನಾಗ ಐದಾರ ಬಿಟ್ಟಾರ ಅವ್ರು ಮಾಡಲಿಲ್ಲ ಅಂದರೂ ಕೂಡ ನಾವು ಸತತವಾಗಿ ಈ ಒಂದು ವಿಷಯದ ಬಗ್ಗೆ ನಾವು ಹೋರಾಟ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ನಮ್ಮ ಅಗ್ರಿಮೆಂಟ್ನಲ್ಲಿ ನಾವು ಸೈನ್ ಮಾಡಿದ್ರಲ್ಲಿ 16 ಮೆಡಿಕಲ್ ಫೆಸಿಲಿಟಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಇರುವಂಥ ಮೆಡಿಕಲ್ ಫೆಸಿಲಿಟಿ ಸವಲತ್ತುಗಳು ಈಗಾಗಲೇ ನಮ್ಗೆ ಕೊಡಲಾಗ್ತದೆ. ಇದರಲ್ಲಿ ಯಾವ ಸವಲತ್ತು ಕೊಡಲಿಲ್ಲ ಅಂದರೆ ಮತ್ತೆ ನಾವು RLC ತಲ್ಲಿ ಹೋಗಿ ಡಿಸ್ಪ್ಯೂಟ್ ಮಾಡಿ ಇದು ಕೊಡವಲ್ರು ಅಂತ ಹೇಳಿ ಹೋಗಲಿಕ್ಕೆ ಇದರಲ್ಲಿ ಪ್ರಾವಿಷನ್ ಇದೆ. ಇದರಲ್ಲಿ ಎಲ್ಲಿಯೂ ನಾವು 10 ಲಕ್ಷಕ್ಕೆ ಲಾಸ್ಟ್ವರೆಗೆ ನಾವು ಅಂತ ಎಲ್ಲಿಯೂ ವರ್ಡ್ ಇಲ್ಲ, ಅದು ಒಪ್ಪೇ ಇಲ್ಲ. ಆದರೆ ಇದರಲ್ಲಿ ಒಂದು ಏನು ಪಾಯಿಂಟ್ ಮಾಡ್ತಾ ಇದ್ದಾರೆ ಅವರು ಅಂದರೆ, ಒಂದು ಮೆಡಿಕಲ್ ಪಾಲಿಸಿ ಪ್ರಪೋಸಲ್ ಅಂದರೆ ಪ್ರಸ್ತಾವನೆ ನಿಮ್ಮ ಎದುರಿಗೆ ತರ್ತೀವಿ, ಅದನ್ನು ಬೋರ್ಡ್ ಅಪ್ರೂವಲ್ಗೆ ಹೋಗ್ತೀವಿ ಅನ್ನಂಗೆ. ಇದು ಟ್ರೈಪಾರ್ಟೆಡ್ ಅಗ್ರಿಮೆಂಟ್ ಅಂದರೆ RLC ಮತ್ತು ಮ್ಯಾನೇಜ್ಮೆಂಟು ಮತ್ತು ಯೂನಿಯನ್ ಮೂವರಿಗೆ ಮತ್ತೆ ಇದು ಏನೇ ತರಲಿ ಅವರು ಅದು ಬರಬೇಕಲ್ಲಿ. ಇದ್ರಾಗ ಹಂಗೆ ಹೇಳ್ತದ, ಇದು ಅಗ್ರಿಮೆಂಟ್ ಏನದ, ನಾವು ಒಂದು ಮೆಡಿಕಲ್ ಪಾಲಿಸಿ ತರ್ತೀವಿ ಅಂಥೇಳಿ ಒಂದು ನೋಟ್ ಅಂತ ಹಾಕಿದ್ದಾರೆ ಅಷ್ಟೇ. ಎಲ್ಲಿನೂ ನಾವು 10 ಲಕ್ಷಕ್ಕೆ ಒಪ್ಕೊಂಡಿವಿ. ಆಮೇಲೆ ಇನ್ನೂ ಕೆಲವು ಭಾಳಷ್ಟು ಸವಲತ್ತುಗಳು ಇದರಲ್ಲಿ ಕಟ್ ಮಾಡಿ ಹಾಕ್ಯಾರ ಅವ್ರು ವರದಿ ಏನು ಕೊಟ್ಟಾರೆ ಅದರಲ್ಲಿ ಹಾಕ್ಯಾರ. ಆದರೆ ಅವು ಎಲ್ಲಿ ಯಾವ ಇಲ್ಲ ಇದರಲ್ಲಿ. ಈಗ ಆಂಬುಲೆನ್ಸ್ ಎಸ್ಕರ್ಟ್, ಆಮೇಲೆ ಸಿಲಿಂಗ್ ಲಿಮಿಟೆಡ್ ಫ್ರಮ್ ಮೆಡಿಕಲ್ ಎಕ್ಸ್ಪೆಂಡಿಚರ್ಗೆ ಸಿಲಿಂಗ್ ಮಾಡುವಂಥದ್ದು, ಆಮೇಲೆ ಜನರಲ್ ಕಂಡೀಷನ್ಸ್ ಅಂತ ಕೆಲವು ಹಾಕಿದ್ದಾರೆ. ಇದು ಅವರು ಮಾಡಿದ್ದ ಪಾಲಿಸಿ. ಈ ಪಾಲಿಸಿ ಮೇಲೆ ಇರೋದ್ರಿಂದ ಇದು ಎಲ್ಲಿನೂ ಆ ಪಾಲಿಸಿ ನಾವು ಒಪ್ಕೊಂಡಿವಿ ಅಂತ ಅಗ್ರಿಮೆಂಟ್ ಸೈನ್ ಮಾಡೇ ಇಲ್ಲ. ಹಂಗೇನಾದ್ರು ಸೈನ್ ಮಾಡಿದ್ದೇನಾದ್ರು ಇದ್ದರೆ ಅವ್ರು ತೋರಿಸ್ಬೋದು, ಮಾನ್ಯ ಶಫಿ ಅವ್ರು ಬಂದು ತೋರಿಸ್ಬೋದು. ಅಂಥದ್ದು ಏನು ಯಾವುದು ಮಾಡಿಲ್ಲ. ಆದರೆ ಇಲ್ಲಿ ಅಂಡರ್ಟೇಕಿಂಗ್ನಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಯಾರಂದರೆ ದ ಚೀಫ್ ಮೆಡಿಕಲ್ ಆಫೀಸರ್ HM ಹಾಸ್ಪಿಟಲ್ ಹಟ್ಟಿ ಅಂಡರ್ಟೇಕಿಂಗ್ ಅಂತ ಮಾಡಿ ಲೆಟರ್ನಲ್ಲಿ ಸೈನ್ ತೊಗೊಳ್ತಾ ಇದ್ದಾರೆ ವರ್ಕರ್ಸ್ದು. ಆ್ಯಸ್ ಪರ್ ದ ಮೆಡಿಕಲ್ ರೆಫರಲ್ ಪಾಲಿಸಿ ಅಪ್ರೂವ್ಡ್ ಬೈ ದಿ HGML ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್, ಅವರು ತಿಳ್ಕೊಂಡ್ರಂತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೇನೆಂದರೆ ಎಕ್ಸ್ಪೆಂಡಿಚರ್ ಆಫ್ 10 lakhs ಪರ್ ಇಯರ್ ಎಂಟೈಟಲ್ಡ್ ಫಾರ್ ಇದು ಏನು ಹೇಳ್ತಾನೆ, ಫಾರ್ ಆ್ಯಂಡ್ ಫ್ಯಾಮ್ಲಿ ಅಂದರೆ ಅತ್ಗ ಮತ್ತು ಫ್ಯಾಮ್ಲಿ ಮೆಂಬರ್ಸ್ ಇನ್ಕ್ಲೂಡಿಂಗ್ ಪೇರೆಂಟ್. ಅಂದರೆ 1 ವರ್ಷದಲ್ಲಿ 10 ಲಕ್ಷ ಮಾತ್ರ ರೆಫರಲ್ಗೆ ಒಂದು ಗೈಡ್ಲೈನ್ ಮಾಡ್ಯಾರ. ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಯೂ ಯೂನಿಯನ್ ಮತ್ತು ಇದು ಟ್ರೈಪಾರ್ಟೆಡ್ ಅಗ್ರಿಮೆಂಟ್ ಮಾಡಿದ್ದಂತ ಇಲ್ಲ ಅಡ್ಮಿನಿಸ್ಟ್ರೇಟಿಂಗ್ನಾಗ. ಆಮೇಲೆ ಇನ್ ದಿಸ್ ರಿಗಾರ್ಡ್ ಐ ಹಿಯರ್ ಬೈ ಸರ್ಟಿಫೈಡ್ ದಟ್ ದ ಮೆಡಿಕಲ್ ಎಕ್ಸ್ಪೆಂಡಿಚರ್ ಎಕ್ಸೀಡಿಂಗ್ 10 lakhs ಶೆಲ್ ಬಿ ಡಿಡಕ್ಟೆಡ್ ಫ್ರಮ್ ಮೈ ಸ್ಯಾಲರಿ ಇಫ್ ನಾಟ್ ಅಪ್ರೂವ್ಡ್ ಬೈ ದಿ ಕಾಂಪಿಟೆಂಟ್ ಅಥಾರಿಟಿ. ಇಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಏನು ಬರ್ದಾರಲ್ಲ, ಈ ಕಾಂಪಿಟೆಂಟ್ ಅಥಾರಿಟಿ ಅಂದರೆ ಯಾರು? ಯೂನಿಯನ್ ಮತ್ತು ಮ್ಯಾನೇಜ್ಮೆಂಟ್ ಅಂತ ಏನಿಲ್ಲ ಅದರಲ್ಲಿ.
ಇದು ತಾವಾಗೆ ಡೈರೆಕ್ಟ್ ಒಂದೇ ಸೈಡಾಗಿ ಮ್ಯಾನೇಜ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಪಾಲಿಸಿ ಐತೆ. ಇದ್ರ ವಿರುದ್ಧ ಯಾವುದೇ ಯೂನಿಯನ್ ಆಯ್ಕೆಯಾಗಿ ಬಂದವರು ಇದನ್ನ ವಿರುದ್ಧ ಮಾಡಬೇಕು. ಏಕಪಕ್ಷೀಯವಾಗಿ ತಗೊಂಡಂಥ ಬೋರ್ಡ್ ಡಿಸಿಷನ್ ವಿರುದ್ಧ ಯಾವುದೇ ಯೂನಿಯನ್ ಆಯ್ಕೆ ಆಗಲಿ ಅವರು ಇದನ್ನು ಹೋರಾಟ ಮಾಡಲೇಬೇಕು, ಇದನ್ನು ತಡೆ ಮಾಡಬೇಕು. ಇದು ತಡೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದು ಸ್ಟ್ಯಾಂಡಿಂಗ್ ಆರ್ಡರ್ ಉಳಿಯಂಗಿಲ್ಲ, ಯಾವುದು ನಮ್ಮ 5 ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಮಾಡೋದು ಅಗ್ರಿಮೆಂಟ್ಗಳಿಗೆ ವ್ಯಾಲ್ಯೂ ಇರೋಂಗಿಲ್ಲ. ಇದಕ್ಕೇನು ಬೆಲೆ ಇರಲಾರ್ದಂಗೆ ಮಾಡ್ತಾರೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಸರ್ಕಾರ ಸೇರಿ. ಮುಖ್ಯವಾಗಿ ಈ ನಮ್ಮ ಯೂನಿಯನ್ ಗ್ರೂಪಿಸಮ್ನಲ್ಲಿ ಇವರು ಲಾಭ ಪಡ್ಕೊಳ್ತಾ ಇದ್ದಾರೆ. ಇದನ್ನು ಯಾವಾಗ ತಂದರೆ ಇದು ಪಾಲಿಸಿ ಅಂದರೆ ನಮ್ಮ ಪಿರಿಯಡ್ ಮುಗಿದೋಯ್ತು, ಟಿ ವಿ ಶೈ ಪಿರಿಯಡ್ ಮುಗಿದೋಯ್ತು. ಮುಗಿದ ನಂತರ 1.5 ವರ್ಷ ಎಲೆಕ್ಷನ್ ಆಗಲಿಲ್ಲ. ತಮಗೆಲ್ಲ ಗೊತ್ತಿದೆ, ಕೇಸ್ ಹಾಕಿ ಅದಾಕಿ ಇದಾಕಿ ಹಾಕಿಲ್ಲ. ಆ 1.5 ವರ್ಷದ ಒಳಗೆ ಈ ಪಾಲಿಸಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತಗೊಂಡು ಬಂದಾರ. ಆ್ಯಕ್ಚುಲಿ ಇದು 2020 ಅಕ್ಟೋಬರ್ಗೆ ನಮ್ಮದು ಮುಗಿದೋಯ್ತು. ಅದು ಅಕ್ಟೋಬರ್ಗೆ ಮುಗಿದ ಮೇಲೆ ಇವರು ತಂದಿದ್ದಾರೆ. ಜೂನ್ನಲ್ಲಿ ಒಂದು ಮೀಟಿಂಗ್ ಮಾಡಿ ಒಂದು ಕಮಿಟಿ ರಚನೆ ಮಾಡಿಕೊಂಡು ಒನ್ ಸೈಡೆಡ್ ಇದು ನಮ್ಮ ಗಣಿ ಕಾರ್ಮಿಕರಿಗೆ ಒನ್ ಸೈಡೆಡ್ ಮಾಡೋಕ್ಕೆ ಬರೋದಿಲ್ಲ. ಇದು ನಮ್ಮದು ಆ್ಯಕ್ಟ್ ಇದೆ, ಗಣಿ ಆ್ಯಕ್ಟ್ ಇದೆ, ಮೈನಿಂಗ್ ಆ್ಯಕ್ಟ್ನಲ್ಲಿ ಏನೇನು ಸವಲತ್ತು ಕೊಡಬೇಕು ಎಲ್ಲ ಇದೆ. ಇದರಲ್ಲಿ ಇವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ED ಸಾಹೇಬರು ಒಂದು ಮಾತಾಡ್ತಾ ಇದ್ದಾರೆ ಇದರಲ್ಲಿ. ದ ಕಂಪ್ನಿ ಹ್ಯಾಸ್ ನಾಟ್ ವೈಲೇಟೆಡ್ ದ ಸ್ಟ್ಯಾಂಡಿಂಗ್ ಆರ್ಡರ್ ಅನೆಕ್ಸರಿಯಾ ಸಿ, ಅಂದರೆ ಸ್ಟ್ಯಾಂಡಿಂಗ್ ಆರ್ಡರ್ ಅನೆಕ್ಸರಿಯಾ ಸಿನಲ್ಲಿ ನಮಗೇನೇನು ಸವಲತ್ತು ಕೊಡಬೇಕಂತ ಇದೆ. ದ ವರ್ಕ್ಮ್ಯಾನ್ ಸೆಂಟ್ ಔಟ್ಸೈಡ್ ಹಟ್ಟಿ ಆಫ್ ಕಂಪ್ನೀಸ್ CMO ಅಂದರೆ ಚೀಫ್ ಮೆಡಿಕಲ್ ಆಫೀಸರ್ ಫಾರ್ ಹೈಯರ್ ಟ್ರೀಟ್ಮೆಂಟ್ ಎಕ್ಸಿಸ್ಟಿಂಗ್. ಈಗಾದರೂ ಸ್ಟಿಲ್ ಅದು ಟುಡೇ ಕೂಡ ಇದೆ ಅಂತಾರೆ ರೆಫರ್ ಮಾಡೋದು. ಆದರೆ 10 ಲಕ್ಷ ಸೀಲಿಂಗ್ ಎಂಬುದು ಅದ್ರಾಗಿಲ್ಲ, ಫ್ರೀನೇ ಮಾಡ್ಬೇಕು ನಮ್ಗೆ. ಅತ್ತ ಏನು ಮಾಡ್ತಾನೆ, ನಾವು ಹಂಗೆ ನಡೆದೀವಿ, 2 ನಮೂನಿ ಬರೆದ್ಬಿಟ್ಟಾರೆ ಇದರಲ್ಲಿ. ಹಾಗಾಗಿ ಇದು ನಾನು RTI ತಗೊಂಡ ನಂತರ ನಾನು ಎಲೆಕ್ಷನ್ನಲ್ಲಿ ಪಬ್ಲಿಕ್ ಆಗಿನೂ ಹೇಳಿದೆ. ಅವತ್ತು ತಾವು ಪತ್ರಿಕೆಯವ್ರಿಗೂ ಇವೆಲ್ಲ ತೋರಿಸಿದ್ದೀವಿ, ಕೊಟ್ಟಿದ್ದೀವಿ ನಾವು. ಆದರೆ ಶಫಿ ಸಾಬ್ ಕೂಡ ತನ್ನ ಸ್ಪೀಚ್ನಲ್ಲಿ ಇಲ್ಲ ಅದು ಏಕಪಕ್ಷೀಯವಾಗಿ ಮಾಡ್ಯಾರ ಅಂತ ಹೇಳಿದ. ಆದರೆ ಅವತ್ತು ಏಕಪಕ್ಷೀಯವಾಗಿ ಮಾಡ್ಯಾರಂತ ಎಲೆಕ್ಷನ್ ಕ್ಯಾಂಪೇನ್ನಾಗಿ ಹೇಳಿದ ಜನರಲ್, ಅದೂ ಇದೆ ನಮ್ಮಲ್ಲಿ ಹೇಳಿ. ಇವತ್ತು ಮಲಂಪ ಶಾಪ್ನಲ್ಲಿ ಕುಂತಾಗ ಇಲ್ಲ ಹಿಂದೆ ಇರೋ ಯೂನಿಯನ್ ಅಮೀರಲ್ಲಿ ಅವರು ಮಾಡ್ಯಾರ ಅದು ಅಗ್ರಿಮೆಂಟ್ನಾಗಂತ. ಈ ಅಗ್ರಿಮೆಂಟ್ ಪೇಜ್ನಲ್ಲಿ ಎಲ್ಲಿನೂ 10 ಲಕ್ಷಕ್ಕೆ ಅಗ್ರಿ ಆಗೀವಿ ಅಂತ ಏನಾದರೂ ಇದ್ರಾಗ ಬರೆದು ಸೈನ್ ಮಾಡೀವಿ ಅಂತಂದರೆ ಅದು ಅವ್ರ ತಲ್ಲಿದ್ರೆ ತೋರಿಸ್ಬೋದು ಅಂತ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಅವ್ರನ್ನ ಹೇಳ್ತೀನಿ. ಆಮೇಲೆ ಎಲ್ಲ ಹಟ್ಟಿ ಕಾರ್ಮಿಕರಿಗೂ ಈ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಹೇಳಿಕೆ ಅಷ್ಟೇ ಬೇಕಾಗಿಲ್ಲ, ದಾಖಲೆ ಇದ್ರೆ ಪ್ರೊಡ್ಯೂಸ್ ಮಾಡಿಲ್ಲ ನಿಮ್ಮ ವಾದ. ಬಹಿರಂಗವಾಗಿ ನೀವೇನಾದ್ರೂ ಅದ್ರ ಬಗ್ಗೆ ಮುಂದಿನ ಕಾರ್ಮಿಕರ ಬಗ್ಗೆ ಏನು ತಗೊಳ್ತೀರಿ? ನಾವು ಇದಕ್ಕೆ ಹೋರಾಟ, ನಾವು ಇದಕ್ಕೆ ಬೇರೆ ಯಾವುದು ಏನಿಲ್ಲ. ವೈಲೇಷನ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್, ವೈಲೇಷನ್ ಆಫ್ ಮೈನಿಂಗ್ ಆ್ಯಕ್ಟ್ 1952 ಇದು ನಮ್ಮ ಕಾರ್ಮಿಕರಿಗೆ ಸವಲತ್ತು ಏನು ಬರಬೇಕು ಆ್ಯಕ್ಟ್ನಾಗೇ ಇದೆ. ನಾವು ಬೇರೆ ಪಬ್ಲಿಕ್ ಸೆಕ್ಟರ್ ಅಂತ ಹೇಳ್ತಾ ಇದ್ದಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬೇರೆ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಭೂಮಿ ಮೇಲೆ ಕೆಲಸ ಮಾಡೋರು, ಆದರೆ ನಾವು ಭೂಮಿ ಕೆಳಗೆ ಹೋಗಿ ಕೆಲಸ ಮಾಡೋರು ಅಗ್ನೆಸ್ಟ್ ದ ನೇಚರ್ ಆಫ್ ಇದ್ರು. ಹಂಗಾಗಿ ನಮ್ಮದೇ ರೂಲ್ಸ್, ತಾವೇ ಕಾನೂನಿದೆ ಗಣಿ ಕಾರ್ಮಿಕರಿಗೆ ಏನೇನು ಕೊಡಬೇಕಂತ. ಯಾವ ರೀತಿಯಾಗಿ ಕೋಲ್ ಮೈನ್ಸ್ನವ್ರಿಗಿದೆ, ಯಾವ ರೀತಿಯಾಗಿ ಜಿಂಕ್ ಮೈನ್ಸ್ನಿಗಿದೆ, ಕಾಪರ್ ಮೈನ್ಸ್ನಾಗಿದೆ, ಅದರಂಗೆ ಗೋಲ್ಡ್ ಮೈನ್ಸ್ನಿಗಿದೆ. ಎಲ್ಲ ಪಬ್ಲಿಕ್ ಸೆಕ್ಟರ್ ಬೇರೆ ಪಬ್ಲಿಕ್ ಸೆಕ್ಟರ್ಗೆ ಹೋಲಿಕೆ ಮಾಡಿ ಮಾತಾಡಕತ್ತಾರಲ್ಲ ಇವರು. ಬೇರೆ ಪಬ್ಲಿಕ್ ಸೆಕ್ಟರ್ಗೆ ನಮಗೆ ಯಾವುದು ಸಂಬಂಧ ಇಲ್ಲ. ಇವತ್ತು KSRTC ತೊಗೊತಾರ, ಇಲ್ಲ KEB ತೊಗೊತಾರ, ಅವೆಲ್ಲ ಭೂಮಿ ಮೇಲೆ ಕೆಲಸ ಮಾಡೋರು, ಭೂಮಿ ಮೇಲೆ ಓಡಾಡೋರು. ಆದರೆ ನಮ್ಮ ಎಂಪ್ಲಾಯಿ ಇಲ್ಲಿ ಒಳಗೋಗಿ ಕೆಲಸ ಮಾಡ್ತಾನೆ ಅಗೇನ್ಸ್ಟ್ ದ ನೇಚರ್. ಅದ್ರ ಸಲುವಾಗಿ ಅವರೇ ಮಾಡಿದ್ದು ಕಾನೂನುಗಳಿದಾವೆ. ನಾವು 8 ತಾಸು ನಂತರ ಅರ್ಧ ತಾಸು 15 ನಿಮಿಷ ಮಾಡಿದರೆ ಡಬಲ್ ವೇಜಸ್ ಓವರ್ ಟೈಮ್ ಕೊಡಬೇಕಂತ ಕಾನೂನು ಹೇಳ್ತದೆ 1952 ಆ್ಯಕ್ಟ್ನಲ್ಲಿ. ಇವರು ಅದೆಲ್ಲ ಉಲ್ಲಂಘನೆ ಮಾಡ್ಯಾರ. ಇಲ್ಲಿ ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಎಲ್ಲ ಕಾನೂನುಗಳನ್ನು ಉಲ್ಲಂಘನೆ ಮಾಡ್ಯಾರ. ಇದಕ್ಕೆ ಸಪೋರ್ಟ್ ಯಾರು ಮಾಡಿದ್ರು ಸರ್? ಈಗ ಇದಕ್ಕೆ ಸಪೋರ್ಟ್ ನೋಡಿ, ಈಗ ಯೂನಿಯನ್ ಕೇಳಬೇಕು. ಈಗ ವಜಲ್ ಮಾನಪ್ಪ ಅವರು ಚೇರ್ಮನ್ ಇದ್ದಾಗ ಮೆಡಿಕಲ್ ಸ್ವಸ್ಥ ಯಾವುದೋ ಒಂದು ಸ್ವಸ್ಥ ಯೋಜನೆ ಅಂತಂದರು. ಅಲ್ಲ, ನಮ್ಮ ಮೈನಿಂಗ್ ನಾ ಕೆಲಸ ಮಾಡೋರಿಗೆ ಸ್ವಸ್ಥ ಯೋಜನೆಗಳು ಯಾಕೆ ತರಬೇಕು? ಅದು ಸಾರ್ವಜನಿಕರಿಗೆ ಅದು ಇರೋದು. ಈಗ ನಾವು BPL ಕಾರ್ಡ್ನವ್ರಿಗೆ ಏನು ಅಡ್ಮಿಟ್ ಮಾಡಿ ಏನು ಟ್ರೀಟ್ಮೆಂಟ್ ಕೊಡ್ತಾರೆ, ಅಲ್ಲಿ ಬಾಗಲಕೋಟ್ನಾಗ ಬೆಳಗಾವಿನಲ್ಲಿ ಹಂಗೆ ಟ್ರೀಟ್ಮೆಂಟ್ ಮಾಡ್ತಾರೆ ನಮಗೆ.
ನಮ್ಗೆ ಹಂಗೇನಿಲ್ಲ. ನಮ್ಗೆ A1 ಆಸ್ಪತ್ರೆಯಲ್ಲಿ, ಅಪೋಲೋ ಅಂತ ಆಸ್ಪತ್ರೆಯಲ್ಲಿ ಮೊದಲು ನಾವು ಮಾಡೀವಿ. ಅಪೋಲೋ ಮಾಡ್ಯದ, ರಾಮಯ್ಯ ಆಸ್ಪತ್ರೆಯಲ್ಲಿ ನಾವು ರೆಫರ್ ಮಾಡಿ ನಮ್ಮವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಯಾಕೆ ಇಮಿಡಿಯೇಟ್ ನೀವು ಏನು ಬೋರ್ಡ್ ಆಫ್ ಡೈರೆಕ್ಟರ್ಸು ಕರ್ನಾಟಕ ಅಂದರೆ ಪೂರ್ತಿ ಕರ್ನಾಟಕ ಸರ್ಕಾರದ ಮೈಂಡ್ಸ್ ಅಲ್ಲ ನಮ್ಮದಿದು, ಬರೀ ಅವ್ರದ್ದು ಏನದ ಶೇರ್ಗಳಿದಾವೆ, 99% ಶೇರ್ಸ್ ಇದ್ದಾವೆ. ಆದರೆ ಎಲ್ಲ ದುಡ್ಡು ಗಿಡ್ಡೆಲ್ಲ ನಮ್ಮದೇ ಅಲ್ಲ. ನಮ್ಮ ಕಾರ್ಮಿಕ ಆರೋಗ್ಯವಾಗಿದ್ದರೆ ಅವನಿಗೆ ಪ್ರೊಡಕ್ಷನ್ ಸಿಗುತ್ತೆ. ಅವನಿಗೆಲ್ಲ ಪ್ರೊಲಾಂಗ್ ಟ್ರೀಟ್ಮೆಂಟ್ ಆಗುವಂಥ ರೀತಿಯಲ್ಲಿ ಅವನಿಗೆ ಹೋಗಿ ರೆಫರ್ ಮಾಡಿದರೆ ತಿಂಗಳಾನ್ಗಟ್ಟಲೆ ಅವನು ದವಾಖಾನೆಯಾಗಿದ್ದರೆ ಅವನು ಯಾವಾಗ ಪ್ರೊಡಕ್ಷನ್ ಕೊಡ್ತಾನೆ ನಿಮಗೆ? ಹಾಗಾಗಿನೇ ಇದು ಗಣಿ ಕಾರ್ಮಿಕರಿಗೆ ಏನದಂದರೆ ವಿಶೇಷವಾದಂಥ ಸವಲತ್ತುಗಳಿದೆ. ಯಾವ ರೀತಿಯಾಗಿ ಆರ್ಮಿ ಮಿಲಿಟ್ರಿಯವರಿಗೆ ಮಿಲಿಟ್ರಿ ಆಸ್ಪತ್ರೆ ಅಂತ ಹೆಂಗಿರ್ತದೆ, ಎಲ್ಲ ಸ್ಪೆಷಲಿಸ್ಟ್ ಅಲ್ಲಿ ಇರ್ತಾರೆ, ಅದರಂಗೆ ಮಾಡಬೇಕು ಇವರು ಆಸ್ಪತ್ರೆ ಮಾಡೇ ಟ್ರೀಟ್ಮೆಂಟ್ ಕೊಡಬೇಕು. ಬರೀ ನಮ್ಮ ಕಾರ್ಮಿಕರ ಕುಟುಂಬ ಮತ್ತು ಅವ್ರ ಪೇರೆಂಟ್ಸ್ಗೆ ಇರಬೇಕದು. ಸಾರ್ವಜನಿಕ ಆಸ್ಪತ್ರೆ ಥರ ಮಾಡೋಕ್ಕೆ ಬರೋದಿಲ್ಲ ನಮ್ಮಲ್ಲಿ. ಅದು ಆ್ಯಕ್ಟ್ ಅದೇ ಥರ ಹೇಳ್ತದೆ, ನೀನು ಹಂಗೆ ಮಾಡ್ಬೇಕಂತ ಹೇಳ್ತದೆ. ಆಮೇಲೆ ಸಿಲಿಕೋಸಸ್ ನೋಡಬೇಕಾದ್ರೆ ಎಕ್ಸ್ರೇ ಮಷಿನ್ ಎಕ್ಸ್ಟ್ರಾ ಆರ್ಡಿನರಿ. ಇವತ್ತು ಏನು ಹೊಸ ಮಷಿನ್ ಬರ್ತದೆ ಅಂಥ ಮಷಿನ್ನಾಗಿ ಎಕ್ಸ್ರೇ ತೊಗೋಬೇಕತ್ಗ. ಸಿಲಿಕೋಸಸ್ ಅಂಬದು ತಿಳಿತದವಾಗ. ಈತ ಹೋಗಿ ಎಲ್ಲೋ ರಾಯಚೂರಿಗೆ ಕಳಿಸಿ ಎಕ್ಸ್ರೇ ಮಾಡಿಸ್ತಾರೆ ಇವರು. ಎಲ್ಲ ಹೆದೆಗಿಡಿಸ್ತಾ ಕೆಡಿಸಿ ಏನಿಲ್ಲ. ರೆಫರಲ್ನಲ್ಲಿ ಇದಿದೆ. ರೆಫರಲ್ ನಮ್ಮ ಬೇಡಿಕೆನೇ ಅಲ್ಲ. ಹೊಸ ಆಸ್ಪತ್ರೆಯಲ್ಲಿ ಆಲ್ ಸ್ಪೆಷಲೈಸ್ಡ್ ಆಸ್ಪತ್ರೆ ಡಾಕ್ಟರ್ಸ್ಗಳಿಗೆ ಅಪಾಯಿಂಟ್ಮೆಂಟ್ ಮಾಡಿ ಡಬಲ್ ಟ್ರಿಬಲ್ ಪೇಮೆಂಟ್ ಕೊಟ್ಟು ಇಟ್ಕೋಬೇಕು ಇಲ್ಲಿ. ಯಾಕಂದರೆ ಇಂಟೀರಿಯಮ್ ಇರೋದ್ರಿಂದ ಡಾಕ್ಟರ್ ಬರೋಂಗಿಲ್ಲ ಅಂತಾರೆ ಇವರು. ಕಾರ್ಮಿಕರಿಗೆ ಸರಿಯಾಗಿ ಬೋನಸ್ ಕೊಡದ ಅಧಿಕಾರಿಗಳು ಡಬಲ್ ಟ್ರಿಬಲ್ ಕೊಟ್ಟಿಗೆ ಹೆಂಗೆ ಡಾಕ್ಟರ್ ಇಟ್ಕೊಂತಾರೆ? ಮತ್ತು ಈಗ 1000 crore rupees ಯಾರಪ್ಪಂದಂತ ಮೊನ್ನೆ PWD ಅವ್ರಿಗೆ ಕೊಟ್ಟು ಇದು ಯೋಜನೆಗಳನ್ನು ಹಾಕ್ಕೊಂಡಾರ, ಸಿವಿಲ್ ವರ್ಕ್ಗೆ ಹಾಕ್ಕೊಂಡಾರ. ಮಾಡಿದ್ವಿ ವಿರೋಧ ಮಾಡಿದ್ದಕ್ಕೆ ನಿಂತದ್ದು. ನಮ್ಮ ಕಾಲೋನಿ ನೋಡಿ, ಕಾಲೋನಿನಲ್ಲಿ 1000 ಟುಗೆದರ್ ಇವ್ರು ಖರ್ಚಾಕೈತಾರೆ. ಈ ಕಡೆ ಕಾಂಟ್ರಾಕ್ಟ್ ಕೊಡಾಕೈತಾರೆ. ಎಲ್ಲ ಪರ್ಮನೆಂಟ್ ಎಂಪ್ಲಾಯ್ನೇ ಉಳಿಯಂಗಿಲ್ಲ 1000 ಜನ. ಈಗ ಇನ್ನೂ ಒಂದು 5 ವರ್ಷಕ್ಕೆ ಯಾರಿಗೆ ಕೊಡ್ತಾರ? ಕ್ವಾರ್ಟರ್ಸ್ ಕಾಂಟ್ರಾಕ್ಟ್ನಾಗ ಕೆಲಸ ಮಾಡೋರಿಗೆ ಕೊಡ್ತಾರಾ? ಆಮೇಲೆ PWD ಅವರೇ ಬಂದು ಯಾಕೆ ಮಾಡಬೇಕು? ಅದು ನಮ್ಮ ಕಂಪ್ನಿ ಸ್ಟ್ಯಾಂಡಿಂಗ್ ಆರ್ಡರ್ ಮತ್ತು ಕಂಪ್ನಿಯ ರೂಲ್ಸು ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಒಂದು ರೂಲ್ಸ್ ಏನಿದಾವಲ್ಲ, ಇವ್ರು ಕಂಟ್ರೋಲ್ ಮಾಡೋಕ್ಕೆ ಹೇಳಕೈತಾರಲ್ಲ. ನಮ್ಗೆ ಮೆಡಿಕಲ್ ಕಂಟ್ರೋಲ್ ಸಲುವಾಗಿ ನಾವು ಮಾಡೀವಿ ಅಂತ ಇದ್ರಾಗ ಬರೆಯಕೈತಾರೆ ಎಕ್ಸ್ಪೆನ್ಸು. ಮತ್ತು ಅದು ಆಗಿದ್ದು ಏನು ಮಾಡಕೈತಾರೆ ಬೋರ್ಡ್ ಆಫ್ ಡೈರೆಕ್ಟರ್? ಕಣ್ಮುಚ್ಚಾರೇನು? ಮತ್ತೆ ಒಟ್ಟಿನಲ್ಲಿ ಮೆಡಿಕಲ್ಗೆ ಅಷ್ಟೇ ನೀವು ಹೇಳ್ತೀರಾ. ಆಮೇಲೆ ಮೆಡಿಕಲ್ ಅನ್ಫಿಟ್ ಆಗಿ ಎಷ್ಟೋ ಜನರು ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು ಕಾರ್ಮಿಕರು. ನಮಗೇನೋ ಒಂದು ಮೆಡಿಕಲ್ ಅನ್ಫಿಟ್ ತಂದಾಗ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಸಿಗುತ್ತೆ ಅನ್ನೋದೊಂದಿತ್ತು. ಈಗ ಎಲೆಕ್ಷನ್ ಆಗಿ ಒಂದು 3-4 ತಿಂಗಳು ಮೇಲೆ ಆಯ್ತು ಸರ್. ಆಶ್ವಾಸನೆ ಕೊಟ್ಟಿದ್ರು ನಾವು ಬಂದಂಥ 2 ತಿಂಗಳು ಅಥವಾ 3 ತಿಂಗಳಲ್ಲಿ ನಾವು ಮೆಡಿಕಲ್ ಅನ್ಫಿಟ್ ತರ್ತೀವಿ ಅಂತ. ಅದು ಜಾರಿನೇ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದೇನಿದೆ, ಮೆಡಿಕಲ್ ಅನ್ಫಿಟ್ ಈಗಾಗಲೇ ಬಂದುಬಿಟ್ಟಿದೆ. ಇದೇ ಮೆಡಿಕಲ್ ಅನ್ಫಿಟ್ ಏನಿದೆ. ಈಗಾಗಲೇ ನೀವು ಅರ್ಜಿ ತೊಗೊಂಡ್ರೆ 600 ಮಂದಿದು. ಆ ಅರ್ಜಿನಲ್ಲಿ ನೋಟಿಸ್ ಹಾಕಿದ್ರು. ನಿಮ್ಗೆ ನೋಟಿಸ್ ಆ ಕಾಪಿ ತೊಗೊಂಡು ಹೋದ್ರಿ, ಅದರಲ್ಲಿ ಗೊತ್ತಾಗ್ತಿದೆ ಏನಿದೆ ಅಂತ. ಏನಂದರೆ ರಿಮೈನಿಂಗ್ ಸರ್ವಿಸ್ 5 ವರ್ಷ ಹೆಚ್ಚಿಗಿರೋನು 80ರಿಂದ 85% ತನಕ ಡಿಸೇಬಲಿಮೆಂಟ್ರಿ ಕೆಲಸ ಮಾಡೋಕ್ಕಾಗಲಾರ್ದವರು, ಅವರಿಗೆ ರೀಪ್ಲೇಸ್ಮೆಂಟು ಈಗೂ ಇದೆ. ಇದು ನಿಂದಿರಿಸಿದ್ದೇ ಲೀಡರ್ಸ್. ಆವಾಗ ರೂಲಿಂಗ್ನಾಗಿದ್ದವರು ಬೇಡ ನಮಗೆ 0 ಸರ್ವಿಸ್ ಬೇಕು, 3 ವರ್ಷದ ಒಳಗೆ ಬಂದೀವಿ. ಅಲ್ಲ, ಅದು ನಾನು ರಿಟೈರ್ಡ್ ಆಗಿ 8 ವರ್ಷ 9 ವರ್ಷ ಗಚ್ಚಿಸೋಗ್ಯದ. ಯಾರ್ಯಾರು ಅರ್ಜಿ ಹಾಕಿದ್ರೆ ಏನವ್ರು ಲೀಡ್ರ್ನವರು. ಮತ್ತು ಈಗ ನಮ್ಮ ರೂಲಿಂಗ್ನಾಗಿರೋರು ಯಾರಾದರೂ ಆಫೀಸ್ನಾಗ ಕೆಲಸ ಮಾಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ಮೇನ್ ಆಫೀಸ್ನಾಗ, ನಮ್ಮಲ್ಲಿ ಎಲ್ಲ ಅಂಡರ್ಗ್ರೌಂಡ್ನಾಗ ಇಂಜಿನಿಯರಿಂಗ್ನಾಗ ಮಾಡೋ ಜನ ಅದಾರ. ಅದು ಪಾಲಿಸಿ ಮ್ಯಾಟ್ರ್ ಏನಿದೆ ಅಂತಂದರೆ ನೋಟಿಸ್ ಬೋರ್ಡ್ನಲ್ಲಿ ಹಾಕ್ಯಾರ. ಈಗಲೂ ಈಗ ಜಾರಿಯಲ್ಲಿ ಐತಂತೀನಿ ನಾನು ಮೆಡಿಕಲ್. ಒಟ್ಟಿನಲ್ಲಿ ಕಾರ್ಮಿಕ ಒಂದು 40ರಿಂದ 50 ಜನ ಕಾರ್ಮಿಕರು ಆಲ್ರೆಡಿ ಅಂಗವಿಕಲರಿದ್ದಾರೆ. ಕೆಲವೊಬ್ಬರು ಅದೇ ರೀತಿಯಲ್ಲಿ ಸರ್. ಒಂದೇನಿದೆ, 71 ಜನರದ್ದು ಲಿಸ್ಟ್ ಆಲ್ರೆಡಿ. ನೀವು ಬೇಕಿದ್ರೆ ಸಂತೋಷ್ ಡಾಕ್ಟರ್ ಅವ್ರ ಕಡೆ ಯಾರು ಇದಾರಲ್ಲ ನಮ್ಮ ಮೆಡಿಕಲ್ ಆಫೀಸರ್, ಅವ್ರ ಕಡೆ ಇದೆ. 10 ಮೆಂಬರ್ಸ್ ಏನಿದ್ರು 3 ವರ್ಷದ ಒಳಗೆ ಬಂದುಬಿಟ್ಟಿದ್ರು. ಅವರು ಫುಲ್ ಗಿನ್ಸರ್ ಇತ್ತು ಅವರಿಗೆ. ಆವಾಗ ಇನ್ನೂ ಇದು 5 ವರ್ಷದ್ದು ಪ್ರಸ್ತಾವನೆ ಇದ್ದಿಲ್ಲ ಬೋರ್ಡ್ನಾಗ. ಅವಾಗೇ 10 ಮಂದಿಗೆ ರೆಕಮೆಂಡ್ ಮಾಡ್ಯಾರ ಅವರು, ಅವ್ರಿಗೆ ರಿಪ್ಲೇಸ್ಮೆಂಟ್ ಮಾಡಿರಿ ಅಂತ. ಅದು ಬೋರ್ಡ್ನಾಗೂ ಡಿಸೈಡ್ ಆಗ್ಯದ ಆ ಲಿಸ್ಟು. ಆ ಲಿಸ್ಟ್ನಾಗ ಒಬ್ಬರು ಯಾರು ತೀರ್ಕೊಂಡಾರಂತೆ. ಆದರೆ ಇನ್ನೂ 9 ಜನ ಕೆಲಸದಾಗ ಇದ್ದಾರೆ. ಈಗ ಅವರು ಏನು ಇನ್ನೂ ಒಂದು ವರ್ಷದ ಒಳಗಿರ್ಬೋದು. ಮತ್ತು ಅವ್ರಿಗಾರ ಆಗ್ತಿತ್ತು.
ಅದು ಜಾರಿಯಾಗಿದ್ದರೆ ಅದು ಅಲ್ಲದೆ ಮತ್ತೆ 61 ಮಂದಿ 5 ವರ್ಷದ ಮೇಲೆ ಇರೋರು ಡಿಸೇಬಲ್ಮೆಂಟ್ರೇ ಇದ್ದಾರೆ, ಕಾಲು ಕೈ ಹೋಗ್ಯದ ಅವರು ಇದ್ದಾರೆ. ಅವರೆಲ್ಲ ಸೇರಿದರೆ ನನಗೆ ಅನ್ಸಿದ ಮಟ್ಟಿಗೆ 150 ಜನ 600 ಮಂದಿಯಾಗ 150 ಮಂದಿ ಹೋಗ್ಬಿಡ್ತಿದ್ರು. ಆದರೆ ಇವರು 3 ಇಯರ್ಸ್ ಒಳಗಿರೋವ್ರಿಗೂ ನಾವು ಮಾಡ್ತೀವಿ ಅಂತ ಮಾತಾಡೋದು. ನಾವು 0 ಇದ್ದವರಿಗೆ ಮಾಡ್ತೀವಿ. 0 ಇದ್ದವ್ರಿಗೆ ಯಾರಿಗೆ ಆಗ್ತದಂದರೆ ಆ 10 ಮಂದಿ ಲಿಸ್ಟ್ ಏನೈತಲ್ರಿ ಅವ್ರದ್ದಾಗುತ್ತೆ, ಈಗೂ ಆಗುತ್ತೆ ಅವರು. ಯಾಕಂದರೆ ಇಟ್ ಈಸ್ ಆಲ್ರೆಡಿ ಅವರು ಅನ್ಫಿಟ್ ಅಂತ ಡಿಕ್ಲೇರ್ ಆದವರು ಇದ್ದಾರೆ. ಅವರು ಆ ಯೋಜನೆ ಬಂದ ಮೇಲೆ ಮಾಡ್ಬೇಕಂತ ಐತೆ. ಅವರು ಯೋಜನೆ ಬರಕ್ಕೆ ಬಿಡವಲ್ರಿ ಇವರು. ಏನು ಅಂತಾರೆ, ಚೀಫ್ ಮಿನಿಸ್ಟರ್ ಬರ್ತಾನ, ಇಲ್ಲ ಬೋಸರಾಜಲ್ಲಿ ಹೋಗ್ತೀವಿ, ಇವ್ರು ಬಂದಾರ ಅವ್ರು ಬಂದಾರ ಅಂತ ಅಂತ ಒಂದು 50 ಶಾಲ್ಗಳು ಓದಿಸ್ತಾರೆ ಎಲ್ಲರಿಗೆ. ಆದರೆ ಯಾರು ಇಲ್ಲಿವರೆಗೆ ಅದನ್ನು ಮಾಡಲಿಕ್ಕೆ ಆಗಿಲ್ಲ. ಅಲ್ಲಿ ಇನ್ನೊಂದೇನಿದೆ ರೀ, 5 ವರ್ಷ ಏನು ಅವಧಿದು ಏನಿದೆ ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಾನು RTI ಕೇಳಿನ ಬೇಕಿದ್ರೆ ನಿಮ್ಗೆ ಕೊಡ್ತೀನಿ. ಅದರಲ್ಲಿ ಕ್ಲಿಯರಾಗಿ ಏನು ಹೇಳ್ತಾನೆ C&I ಡಿಪಾರ್ಟ್ಮೆಂಟ್ ಸೆಕ್ರೆಟ್ರಿ, ನಮ್ಮ ಮೇಲೆ ಕೇಸ್ ಬುಕ್ ಮಾಡಿದ್ದಾರೆ ವರ್ಕರ್ಸು, ನೀನು 3 ವರ್ಷ ಇರೋದು 5 ವರ್ಷಕ್ಕೆ ಹೆಂಗೆ ಮಾಡಿದಿ ಅಂಥೇಳಿ ಹೈಕೋರ್ಟ್ ಕಲಬುರಗಿಯಲ್ಲಿ ನನ್ನ ಮೇಲೆ ಕೇಸ್ ಮಾಡಿ ನನಗೆ ಸಮನ್ ಜಾರಿ ಆಗ್ಯಾವ. ಆಮೇಲೆ ನಿಮ್ಮ ಮಕ್ಕಳಿಗೆ ನೌಕರಿ ಕೊಡೋಕೆ ನಾನು ಯಾಕೆ ಕೋರ್ಟ್ ಅಡ್ಡಾಡಬೇಕು? ಅದಕ್ಕೆ ಆ ಅವಧಿದು ಮಾತ್ರ ಇಲ್ಲಿ ಕೇಳಬೇಡ್ರಿ ಅಂಥೇಳಿ ಚೇರ್ಮನ್ಗೆ, ಗಣಿ ಮಂತ್ರಿ ಅದ್ರಾಗೆ ಇದ್ದಾರೆ, ನಮ್ಮ ಎಕ್ಸ್ MLA ಅವರು ಕೂಡ ಇದ್ದಾರೆ. ಆ ಮೀಟಿಂಗ್ನಾಗೆ ಹೇಳ್ಯಾನಂತ ಲಾಸ್ಟಿಗೆ 3 ಇಯರ್ಸ್ ಅದು ಎಲ್ಲ ಬಿಟ್ಬಿಡ್ರಿ, 5 ವರ್ಷದ ಮೇಲಿದ್ದವ್ರ ಬಗ್ಗೆ ಇದ್ರೆ ಮಾತಾಡ್ರಿ, ಆ ಅವಧಿ ಬಗ್ಗೆ ಈ ಬೋರ್ಡಿಗೆ ಮತ್ತೆ ಬರಬೇಡ್ರಿ, ಯಾಕಂದರೆ ಇಟ್ ಈಸ್ ಇನ್ ಕೋರ್ಟ್, ಹೈಕೋರ್ಟ್ನಾಗ ಐತೆ ಅದು ಮ್ಯಾಟ್ರ್ ಅಂತ ಹೇಳಿಬಿಟ್ಟಾನ. ಆ ಮಾತು ಎಲ್ಲರಿಗೂ ಗೊತ್ತೈತೆ ಲೀಡರ್ಸ್ಗೆ. ಚುನಾವಣೆಯಲ್ಲಿ ಗೆದ್ದು ಬರೋಕ್ಕೆ ಯಾರು ಬಾಯಿ ತೆಗೆಯಕ್ಕೆ ತಯಾರಿಲ್ಲ. ಈಗ ನಾವು ನೀವು ಯಾಕೆ ಮಾಡೋಂಗಿಲ್ಲ ಅನ್ನೋಕತ್ತಾರ, ಅವ್ರು ಸುಮ್ಮನೆ ಇದ್ದಾರೆ. ಸುಳ್ಳು ಹೇಳಿ ಏನು ಮಾಡೋಕ್ಕಾಗುತ್ತೆ? ಈಗಿನ ಅದು ಸ್ಟ್ಯಾಂಡೇ 5 ವರ್ಷದ್ದು ಅದು ಕೋರ್ಟ್ಗೆ ಹೋಗ್ಬಿಟ್ರೆ ನಮ್ಮವರು 3-4 ಮಂದಿ ಕೇಸ್ ಹಾಕ್ಯಾರ. ಅದು ಕೇಸ್ ಹಾಕಿದವ್ರೆ ವಾಲಿಬಾಬು ಹೇಳಿ ಹಾಕಿಬಿಟ್ಟಾರ. ಅವಾಗ 5 ವರ್ಷ ಇದ್ದಿದ್ದು ಯಾಕೆ ಮಾಡಿರಿ ನೀವು, 3 ಇದ್ದಿದ್ದು 5, ಮೊದಲು ಇತ್ತಲ್ಲ 3, ಅದನ್ನೇ ಮಾಡಿ ಕೊಡ್ರಿ ಅಂತ ಹೋಗ್ಯಾರ ಅವ್ರು ಕೋರ್ಟಿಗೆ. ಕೋರ್ಟ್ನವರು ಯಾರು ಮಾಡ್ಯಾರ ಅಂತ ಹೇಳಿದರೆ ಅದಕ್ಕೊಂದು ಕಮಿಟಿ ರಚನೆ ಮಾಡಿದರು. ಆ ಕಮಿಟಿ ಮೆಂಬರ್ಗೆ ಸಮನ್ ಜಾರಿ ಮಾಡ್ಯಾರ ಈಗ ಅವರು. ಅದಕ್ಕೆ C&I ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಇದ್ದಾನೆ. ಅದು 3 ವರ್ಷ ನೋಡಿರಿ, ಪ್ರಸ್ತಾವನೆ ನೀವು ಅರ್ಥ ಮಾಡ್ಕೋಬೇಕು. 5 ವರ್ಷ ರಿಮೈನಿಂಗ್ ಸರ್ವಿಸ್ ಇರಬೇಕು, 85% ಡಿಸಬ್ಲಿಮೆಂಟ್ರಿ ಇರಬೇಕು. ಅಂಥವ್ರ ಮಕ್ಕಳು ಮಾತ್ರ ಬದಲಾವಣೆ. ಇಲ್ಲಾಂದರೆ ಮಿಕ್ಕಿದವರಿಗೆ ಅವ್ರು ಕ್ಯಾಶ್ ಕೊಡ್ತೀವಿ ಅಂತ ಹಾಕ್ಬಿಟ್ರೆ 17 ಲಕ್ಷ ತನ ಇದಾರೆ. ಇದು ಈಗ ನಾನು ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಸೈನ್ ಮಾಡಿಬಿಟ್ರೆ ಆಯ್ತಪ್ಪ, ನಿನ್ನ ಮಗನಿಗಿಲ್ಲ ಅಂದರೆ ರೊಕ್ಕ ತೊಗೊಂಡು ಹೋಗಂತಾರೆ ಈಗ ಅವರು. ಈಗ ಅದು ಜಾರಿ ಮಾಡ್ತಾರಪ್ಪ ಇವ್ರು ಅಂತೇಳಿನೇ ಇವ್ರು ನಿಂದಿರ್ಸಾರ. 0 ಇದ್ದವ್ರಿಗೆ ಮಾಡಿರಿ, ನಮ್ಮದು 3 ವರ್ಷ ಉಳ್ದದ, 1.5 ವರ್ಷ ಉಳ್ದದ, ನಾವು ಹೊರಗೆ ಹೋಗ್ತೀವಲ್ಲ ಅಂತ ಇದು ಸ್ವಂತದ ಸೊಲೆಯಾಗಿ ನಿಂತದ. ಈಗ ನನಗನ್ಸಿದ ಮೆಡಿಕಲ್ ಅನ್ಫಿಟ್ ಜಾರಿಯಲ್ಲಿನೇ ಇದೆ ಕಂಪ್ನಿಗೆ. ಸರ್ ಒಟ್ಟಿನಲ್ಲಿ ಇನ್ನೊಂದು ಕೇಳ್ತೀನಿ, ಕಾರ್ಮಿಕರ ಕ್ವಾರ್ಟರ್ಸ್ಗಳು ಹಂದಿಗೂಡಾಗಿದೆ. ಕಾರ್ಮಿಕರ ಕ್ವಾರ್ಟರ್ಸಲ್ಲಿ ಮೂಲಭೂತ ಸೌಕರ್ಯಗಳನ್ನೋದಿಲ್ಲ. ಇಲ್ಲ ಕಾರ್ಮಿಕರ ಕ್ವಾರ್ಟರ್ಸಲ್ಲಿ ಸರಿಯಾದಂಥ ಡ್ರೈನೇಜ್ಗಳಿಲ್ಲ. ಮೊನ್ನೆ ಏಕಾಏಕಿ ಮಳೆ 1 ತಿಂಗಳ ಕಾಲ ಬಂದ ಕಾರಣದಿಂದ ಅಲ್ಲಿ ಕಾರ್ಮಿಕರ ಕ್ವಾರ್ಟರ್ಸ್ನಲ್ಲಿ ಬಾತ್ರೂಮ್ನಲ್ಲಿ ಇರ್ತಕ್ಕಂಥ ನೀರು ಅಡಿಗೆ ಮನೆಗೆ ನುಗ್ಗಿ ಎಷ್ಟೋ ದಿನ ಅಡಿಗೆ ಮಾಡಲಾದ ರೀತಿಯಲ್ಲಿ ಉಪವಾಸ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ಯಾರು ಹೊಣೆಗಾರ ಸರ್? ನೋಡ್ರಿ, ಈಗಾಗಲೇ ಈ ಗಾಂಧಿ ಮೈದಾನ ಏರಿಯಾ ಏನೈತಲ್ರಿ ಈ ಕಡೆದು, ಅದನ್ನು ಡೆಮಾಲಿಷ್ ಮಾಡ್ಬೇಕಂತೇಳಿ ಆಗಲೇ ಈಗ 10 ವರ್ಷದ ಹಿಂದನೇ ಡಿಸಿಷನ್ ಆಗ್ಯದ. ಏನು ಆಮೇಲೆ ನಮ್ಮ ಅಗ್ರಿಮೆಂಟ್ನಲ್ಲಿ ಯೂನಿಯನ್ ಜೊತೆಗೆ ಏನು ಮಾಡ್ಕೊಂಡಾರ, ಸರ್ಪ್ಲಸ್ ದುಡ್ಡು ಯಾವಾಗ ಬರ್ತಾ ಲಾಭದಲ್ಲಿ 100 ಮನೆ ಕಟ್ಟಿಸ್ತೀವಿ ಅಂತ ಬಂದಿದೆ. ಈಗ ನಮ್ಮ ಎಂಪ್ಲಾಯೀಸನ್ನು ಏನು ಇದೆ ಅಂದರೆ, ಮೊದಲಿದ್ದ ಅವರು ಶೆಟ್ಟಾದಲ್ಲಿ ಅವರು ಅಲ್ಲಿಂದ ಈ ಕಡೆ ಬರ್ರಿ ಅಂದರೆ ಬರೋಕ್ಕೆ ತಯಾರಿಲ್ಲ ಈ ಗಾಂಧಿ ಮೈದಾನ ಮಂದಿ. ಈಗ ಮೊನ್ನೆ ಅದು ಹೊಸ ಕ್ವಾರ್ಟರ್ಸ್ ಮಾಡಿ ಮಾಡ್ಯಾರ. ಈ ಜೊತೆ ಕಾಲೋನಿ ಕೂಡ ಡೆಮಾಲಿಷ್ ಸರ್ ಇದು ಈ ಕಡೆದು. ಇಲ್ಲ ಸರ್, ಆಲ್ರೆಡಿ ಈಗ 26-27 ಬ್ಲಾಕ್ ಏನಿದೆ ಬಹಳಷ್ಟು ನೀರು ತುಂಬಿತ್ತು. ಹೌದು, ಅದು ಹಳ್ಳದಾಗೆ ಐತ್ರಿ. ಅದು ನಾವು ನೋಡಿದೆ, ನಿಮ್ದು ಇದು ಬಂದಿತ್ತು. ಹೌದು ಬಂದಿತ್ತದು. ಅದು ಆ್ಯಕ್ಚುಲಿ ಈಗ ಅವು ಎಲ್ಲ ಗಾನ್ ಕೇಸ್ ರೀ, ಅವು ಡೆಮಾಲಿಷನ್ ಮಾಡಬೇಕದು. ಇವರು ವರ್ಷಕ್ಕೆ 100 ಮನೆ ಕಟ್ಟಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಇದು ಪ್ರಾಬ್ಲಮೇ ಬರ್ತಿರಲಿಲ್ಲ. ಇವ್ರು ಏನು ಮಾಡ್ತಾರಂದರೆ ಮ್ಯಾನೇಜ್ಮೆಂಟು ಇಷ್ಟ ಇಲ್ಲ ಅವರಿಗೆ ಮನೆ ಕಟ್ಸೋಕೆ. ಈಗ ಏನು ಇವ್ರು ಯಾಕೆ ಇದು 1000 ಮನೆ 900 ಅಂತ ತೊಗೊಂಡ್ರ, ಯಾಕೆ ಅಷ್ಟು ಎಕ್ದಮ್ ತೊಗೊಂಡ್ರಿ? ಆ್ಯಕ್ಚುಲಿ ಹಂಗೆ ತೊಗೊಳಕ್ಕೆ ಅದು ರಿಸರ್ವ್ ಫಂಡ್ನಾಗ ಅದು ಮಾಡೋಕ್ಕೆ ಅವಕಾಶಗಳೇ ಇಲ್ಲ. ಅವ್ರು ಅದನ್ನು ಮಾಡಿಬಿಟ್ರು. ಯಾಕೆ ಮಾಡ್ಯಾರಂದರೆ ಇಲ್ಲಿ ಕಲಬುರಗಿಯಲ್ಲಿ ಮಾಡಿದಾರಲ್ಲ, ಇದು ನಡೀತು. ಮಾನ್ಯ CM ಚೀಫ್ ಮಿನಿಸ್ಟ್ರಿಗೆ ಸರಿಯಾದ ಮಾಹಿತಿಗಳು ಇಲ್ಲ.
ಇರ್ಲಾರ್ದಂಗೆ ಮಾಡ್ಕೊಂಡು ಬಿಟ್ರೆ ಈಗ ಅದು ನಾವು ಮನೆಗೆ ಕಟ್ಟಾಕ ಮತ್ತು ಆಸ್ಪತ್ರೆ ಕಟ್ಟಾಕ ಏನು ಶಾಲೆಗಳು ಕಟ್ಟಿ ಕೊಡೋಕೆ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಅದು ನಮ್ಮ ಕಾರ್ಮಿಕರ ಮಕ್ಕಳಿಗೆ ಯೂಸ್ ಆಗುತ್ತೆ. ಆದರೆ ಅದು ಅಲ್ಲದೆ ಬೇರೆ ವಿಷಯಗಳು, ಈಗ ಆಟದ ಮೈದಾನಕ್ಕೆ 25 ಕೋಟಿ ಖರ್ಚು ಮಾಡ್ತಾರಂತೆ. 25 ಕೋಟಿ ರಾಯಚೂರಾಗಿಲ್ಲ ಅಂಥದ್ದು ಆಟದ ಮೈದಾನ. ಇಲ್ಲಿ ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಆಟ ಆಡೋರು ಯಾರು ಆಡಕತ್ತಾರೆ ಇವತ್ತು ಯೋಚನೆ ಮಾಡ್ಬೇಕು. ನಮಗೇನಪ್ಪ ಒಂದು 5 ಕೋಟಿನಾಗ ತೊಗೊಂಡು ಮಾಡಿರಿ, ಮಿನಿಮೈಸ್ ಮಾಡಬೇಕು. ಆಮೇಲೆ ಮನೆಗಳು ಕಟ್ಸ್ಬೇಕು. ಮನೆ ಕಟ್ಸೋಕೆ ಥರ ಸಣ್ಣ ಮಾಡ್ಯಾರ. ಈಗ ಮೊದಲು ಪ್ಲ್ಯಾನ್ ಮಾಡಿದ ಮನೆಗಳು ಇಲ್ಲ ಈಗ ಅವು, ಈಗ ಅದನ್ನು ಚೇಂಜ್ ಮಾಡ್ಯಾರ. ಅದೇ ಅಂದರೆ ದುಡ್ಡು ಹೆಂಗೆ ಕಾಲಕ್ರಮೇಣ ಹೆಚ್ಚಾದಂಗೆಲ್ಲ ದುಡ್ಡು ಕಡಿಮೆ ಮಾಡ್ಕೊಂಡು ಜಾಗ ಕಡಿಮೆ ಮಾಡಿಕೊಂಡು ಎಲ್ಲ ಇದನ್ನು ಮಾಡ್ಕೊಂಡು ತೊಗೊಂಡ್ಬಿಟ್ಟಾರೆ. ಒಟ್ಟಿನಲ್ಲಿ ಕಾರ್ಮಿಕರ ನಿರ್ಮಾಣ ಮಾಡಿದಂಥ ಕ್ವಾರ್ಟರ್ಸ್ಗಳು ಅನ್ನದರ ವ್ಯಕ್ತಿಗಳು ವಾಸ ಮಾಡಬೇಕು 100% ಇದ್ದಾರೆ. ಮತ್ತೆ ಅದು ಯಾಕೆ ಅವ್ರು ತೆರವುಗೊಳಿಸಿ ನೀವು ಫೈಟ್ ಮಾಡಬಾರ್ದು? ಇಲ್ಲ, ನಾವು ತೆರವುಗೊಳಿಸ್ಬೇಕಾದ್ರೆ ನೋಡಿ, ಇದು ಈ ಎಲೆಕ್ಷನ್ ಸಿಸ್ಟಮ್ ಏನೈತಲ್ಲ, ವೋಟಿಂಗ್ ಸಿಸ್ಟಮ್, ಈಗ ಈ ಎಲೆಕ್ಷನ್ಗೆ ನಾವು ಲಾಸ್ಟ್ ಟೈಮ್ ನಾವು ಬಂದಾಗ ಸ್ವಲ್ಪ ಟೈಟ್ ಮಾಡಿದ್ದೀವಿ. ಸ್ಕೂಲ್ ಟೀಚರ್ಸ್ಗೆ, ಅವರಿಗೆ ಇವರಿಗೆ KSRTCನವರು ಅವರಿಗೆ ಇಲ್ಲಿ ಬಂದು ಇಲ್ಲಿಂದ ಹೋಗ್ತಾರೆ ಕೆಲಸಕ್ಕೆ ಎಲ್ಲ ಅಂತ ಹೇಳಿದ್ದೀವಿ. ಈಗ ಈ ಎಲೆಕ್ಷನ್ ಮುಖ್ಯವಾಗಿ ಅವರೆಲ್ಲ ರೊಕ್ಕ ಖರ್ಚು ಮಾಡ್ಯಾರ ಟೀಮ್ಗಳಿಗೆ ಗೆದ್ಯಾಕ. ಔಟರ್ಸ್ ಅವ್ರು ಸ್ಪಾನ್ಸರ್ ಮಾಡ್ಯಾರ ರೊಕ್ಕ. ಹೆಂಗ ಈಗ ನಾವು ಟಾಟಾ, ಬಿರ್ಲಾ, ಮುಫತ್ಲಾಲ್, ಅದಾನಿ, ಅಂಬಾನಿ ಎಲ್ಲ ಸಪೋರ್ಟ್ ಮಾಡಕತ್ತಾರ ಅಂತ ಹೇಳ್ತಾರಲ್ಲ ಕಾರ್ಪೊರೇಟ್ ಮಂದಿ. ಇಲ್ಲಿ ಅವರು ಕಾರ್ಪೊರೇಟ್ ಮಂದಿ ಆಗ್ಯಾರ, ಇಲ್ಲಿ ವಾಸವಾಗಿ ಇರೋರು ಸರ್ಕಾರಿ ನೌಕರಿಗಳು. ದುಡ್ಡಿನ ಮೇಲೆ ಪೂರ್ತಿ. ಅದಕ್ಕೆ ಈಗ ನಮ್ಗೆ ಓಪನ್ಲಿ ಕೇಳ್ಯಾರ್ರಿ ಎಂಪ್ಲಾಯೀಸು, ನೀವು ಬರ್ತೀರಿ ಮಾತಾಡಿ ಹೋಗಕತ್ತೀರಿ, ಬರೀ ಸ್ಪೀಚ್ ಮಾಡಿ ಹೋದ್ರೆ ಒಳ್ಳೆ ಸ್ಪೀಚ್ ಮಾಡಿದ್ರೆ ಕೈ ಹೊಡಿತಾರ. ಆದರೆ ಆಮೇಲೆ ಅವರು 3 ಕೊಟ್ರಿ, ನೀವು 2 ಕೊಡ್ರಿ ಅಂತ. ಮತ್ತು ಇದ್ರದ್ದೇನು ಅರ್ಥ ಅಂದರೆ ಈಗ ಅವರು ಇದ್ರ ರೋಡಿಗೆಲ್ಲ ಇದು ಕಟ್ಟೋದು, ಈಗ ಇಲ್ಲಿ ಎಲ್ಲ ಹಾಕ್ಕೊಳ್ಳೋಂಥದ್ದು. ಮತ್ತು ಟಿ ಪಿ ಅಲ್ಲಿ ಇದ್ರಾಗಿರ್ತಾನ ಲಿಂಗರಾಜ್, ಅಬ್ದುಲ್ಲಾ ಕಾಲನಿಗಿಲ್ರಿ ಆತ, ಕುಡಿಯೋದು ತಿನ್ನೋದು ಅಲ್ಲಿ ಬ್ಯಾಚುಲರ್ ಕ್ವಾರ್ಟರ್ಸ್ ಆತ. ಆಮೇಲೆ ಇಲ್ಲಿ ಎಲ್ಲ ಕಬ್ಜಾ ಮಾಡ್ಯಾನ ಅಲ್ಲಿ ಇಲ್ಲಿ. ಅವು ಎಲ್ಲ ಹೆಂಗೆ ಅವತ್ತ ಕಾರ್ಪೊರೇಟ್ ಮನುಷ್ಯ ಇದ್ದಂಗೆ ಆತನೂ ಖರ್ಚು ಮಾಡ್ಯಾನ ತಮ್ಮ ಟೀಮ್ ಗೆದ್ಸಕ್ಕೆ. ಈ ಥರ ಎಲ್ಲ ಮಾಡ್ತಾರೆ ಅವರು. ಅಧಿಕಾರಕ್ಕೆ ಬಂದ ನಂತರ ಗುತ್ತಿಗೆ ಪದ್ಧತಿ ರದ್ದು ಮಾಡ್ತಂತ ಆರ್ಡಿನೆನ್ಸ್ಗಳು ಹೇಳಿದ್ರು ಸರ್. ಈಗ ಅಧಿಕಾರದಲ್ಲಿ ಇರ್ತಕ್ಕಂಥ ಅದನ್ನು ರದ್ದು ಮಾಡಲೇ ಇಲ್ಲ. ಮಾಡೋಂಗಿಲ್ಲ ಸರ್, ಅವ್ರು ಗುತ್ತಿಗೆ ಹಿಡಿಯೋರು ಅದ್ರಾಗಿದ್ದಾರಲ್ಲ, ಮಾಡೋಕ್ಕಾಗೋದಿಲ್ಲ ಅವರಿಗೆ. ಅವು ಸುಮ್ಮನೆ ಇರ್ತಾರೆ ಮೌನ. ಈಗ ಮೌನ ಹಿಂಗೆ ಕೂತು ಬಿಟ್ಟನಂದರೆ ತಿಳ್ಕೊಬೇಕು ಎಲ್ಲ ಮಾಡಿರಿ ಅಂದಂಗೆ ಅರ್ಥ. ಮೌನ ಸಮ್ಮತ ಕೊಟ್ಟಂಗಲ್ಲ ಮೌನ. ಹೇಳ್ತಾರ ಗಾದಿ ಇದೆ ಅಲ್ಲ, ಸಮಂತ ಲಕ್ಷಣ ಅಂತ, ಆ ಥರ ಅದು. ಕೊನೆಯದಾಗಿ ಸರ್, ಕಾರ್ಮಿಕರ ಹಿತಕ್ಕಾಗಿ ನಿಮ್ಮ ಹೋರಾಟ ಏನು? ಈಗ ನಾವು ಏನು ನಮ್ಮ ಚುನಾವಣೆಯಲ್ಲಿ ನಮ್ಮೆಲ್ಲ ಗೆಳೆಯರು ಮತ್ತು ನಮ್ಮ ಸೆಂಟ್ರಲ್ ಕಮಿಟಿ ಕಾರ್ಯದರ್ಶಿ ಮಾನಸಯ್ಯ ಏನು ನಾವು ಮಾತಾಡಿದ್ದೀವಿ ಅದನ್ನು ಈಗ ನೀವು ಕಾಂಟ್ರಾಕ್ಟ್ ಅನ್ನೋಕ್ಕಿತ್ತಿರಲ್ಲ, ಕಾಂಟ್ರಾಕ್ಟ್ ಪದ್ಧತಿ, ಇದ್ರ ವಿರುದ್ಧ ನಾವು ಸರ್ಕಾರದ ಮಟ್ಟದ ತನಕ ಹೋರಾಟ ಮಾಡ್ತೀವಿ. ನಾವು ಇಲ್ಲಿ ಹೋರಾಟ ಹಾಕ್ಕೊಂಡು ನಿಮ್ಮಂಥವರೆಲ್ಲ ಈ ಪತ್ರಿಕೆಯವರು ಮತ್ತು ಇವರು TV ಮಾಧ್ಯಮದವ್ರಿಗೆ ಎಲ್ಲರಿಗೆ ಕರಿತೀವಿ, ಅದನ್ನು ಹೈಲೈಟ್ ಮಾಡ್ತೀವಿ. ಇಡೀ ಸ್ಟೇಟ್ನಲ್ಲಿ ಇದನ್ನು ನಾವು ಕಲ್ಯಾಣ ಕರ್ನಾಟಕದ ಭಾಗದ ಇದು ಒಂದು ಏಕೈಕ ಚಿನ್ನದ ಗಣಿ, ಅದು ದೇಶದ ಏಕೈಕ ಚಿನ್ನದ ಗಣಿ ಇದು. ಇಲ್ಲಿ ಏನು ತಾರತಮ್ಯ ಇದೆ ಸರ್ಕಾರ ಮಟ್ಟದಲ್ಲಿ ಕೂಡ, ಆ ಕಡೆ ಇರೋರೆಲ್ಲ ಹೈದರಾಬಾದ್ ಕರ್ನಾಟಕ, ಇದು ಕಲ್ಯಾಣ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯೇ ಇದೆ. ಇನ್ನೂ ಅದು ಕಾಣಂಗಿಲ್ಲ. 371 ತಂದೀವಿ, ಅದು ಇದು ಅಂತಾರೆ, ಯಾರು ಏನು ಪಡ್ಕೊಂಡಿಲ್ಲ. ಇಲ್ಲಿ ನೌಕರಿನೇ ಸೃಷ್ಟಿ ಆಗ್ತಾ ಇಲ್ಲ. 371J ಎಲ್ಲಿ ಬಂದವು? ಇಲ್ಲಿ ಭಾಳ ಮೋಸದಾಗಿದ್ದೀವಿ ಆ್ಯಕ್ಚುಲಿ. ಆಮೇಲೆ ಮೈಸೂರು ಕಡೆಯವ್ರಿಗೆ ತಗೊಂಡು ಬಂದು ಇಲ್ಲಿ MD ಹಾಕೋದು, ಇನ್ನೊಂದು ಡಿಸ್ಟಿಕ್ನವ್ರಿಗೆ ತಗೊಂಡು ಬಂದು ಇಲ್ಲಿ ಚೇರ್ಮನ್ ಹಾಕೋದು. ನಮ್ಮ ಹೈದರಾಬಾದ್ ಕರ್ನಾಟಕನಾಗಿರೋರಿಗೆ ಯಾಕೆ ಚೇರ್ಮನ್ ಮಾಡೋಂಗಿಲ್ಲ? ಆಮೇಲೆ ಇಲ್ಲಿ ರಾಜಕಾರಣಿಗಳು ಕೂಡ ಅದಕ್ಕೆ ಒತ್ತು ಕೊಡೋಂಗಿಲ್ಲ, ಇಲ್ಲಿ ಹಾಕ್ಕೊಂಡು ಬರೋಂಗಿಲ್ಲ ಅವರು. ಎದಕ್ಕೇನು ಇದು ಅರ್ಥ ಆಗವಲ್ದು. ಇದು ಸರ್ಕಾರ ಕೂಡ ಇಚ್ಛಾಶಕ್ತಿ ಇಲ್ಲ ನಮ್ಮ ಮೈಂಡ್ಸನ್ನು ಇಡಲಿಕ್ಕೆ. ಅದ್ರ ಹಿಂದೆ ಭಾಳ ದೊಡ್ಡ ಇದು ಇದೆ ಅಲ್ಲ. ನಾವು ಕೂಡಿಟ್ಟಿದ್ದು ರೊಕ್ಕನ್ನ ಮಜಾ ಮಾಡೋಕೆ ಎಲ್ಲರೂ ಬಂದು ಒಂದು ಬೆಳೆ ಹಾನಿಗಳ ಥರ ಹೊಡ್ಕೊಂಡು ತಿಂತೀವಿ ಅಂತಂದರೆ, ಈಗ ನಮ್ಮ ಚೇರ್ಮನ್ ಹಾಕಿದ್ದಾರೆ. ಚೇರ್ಮನ್ ಅವರು ಬೀಳಗಿ ತಾಲೂಕಿನವರು. ಅವ್ರು ನಮ್ಮ ಲಿಂಗಸೂರು ತಾಲೂಕಿಗೆ ಯಾಕೆ ರೀ ಅವರು ಇದನ್ನು ಮಾಡೋಕ್ಕೆ ಹೋಗ್ತಾರೆ? ಅವರು
ಅಭಿವೃದ್ಧಿ ಯಾಕೆ ಮಾಡಕ್ಕೆ ಹೋಗ್ತಾರೆ ಇವರು? ಅವ್ರು ವೋಟರ್ಸ್ ಎಲ್ಲ ಬೆಳಿಗ್ಗೆ ಆಗಿದ್ದಾರೆ. ಲಿಂಗ್ಸೂರ್ನಾಗ ಅವ್ರಿಗೆ ನಿಮ್ಗೆ ಅಭಿವೃದ್ಧಿ ಮಾಡಿ ಏನು ಡಿಸ್ಮಿಸ್ ಮಾಡಿರಿ, ಅವರು ಅಬ್ಸೆಂಟ್ ಮಾಡಕತ್ತಾರ, ತೆಗ್ದಾಕ್ರಿ, ಎಲ್ಲರೂ ತೆಗ್ದಾಕಿ ಒಂದು 100 200 300 ಮಂದಿ ನನ್ನ ಕಡೆಯಿಂದ ಅಪಾಯಿಂಟ್ಮೆಂಟ್ ಮಾಡಿರಿ, ಅದಾಗಲಿ ಅಂತಲೇ ಬರ್ತಾನೆ ಆ ಮನುಷ್ಯ. ಬರೀ ಇಲ್ಲಿ ಅಬ್ಸೆಂಟ್ ಮಾಡ್ತಾರಂತಂದ್ರೆ ಇನ್ನು ಮೇಲೆ ಕೆಲಸ ಮಾಡೋರು ಅಬ್ಸೆಂಟ್ ಮಾಡೋದು, ಅಂಡರ್ಗ್ರೌಂಡ್ನಾಗ ಹೋಗಿ ಇಳಿದು ಗೊತ್ತಾಗ್ತದೆ. ಅದಕ್ಕೆ ಒಳಗಿಳಿಸಿ ಮೇಲೆ ತರಬೇಕು, ಒಳಗಿಳಿಸಿ ಮೇಲೆ ತರಬೇಕು. ಇಲ್ಲಿ ಬಂದಂಗೆಲ್ಲ ಒಳಗಿಳಿಸ್ಬೇಕು, 28 ಲೆವೆಲ್ಗೆ ಒಯ್ಬೇಕು, ಮತ್ತು ಮೇಲೆ ಬರಬೇಕು. ಏನಿಲ್ಲ, ಬರೋದು ಇಳಿಸೋದು ಹೊರಗೆ ತರೋದು ಆವಾಗ ಆತ ಹೆಂಗೆ ಹೆಲ್ತ್ ಇರ್ತದೆ ಹೇಳ್ತಾನೆ, ಆಮೇಲೆ ಗೊತ್ತಾಗುತ್ತೆ. ಅಗೇನೆಸ್ಟ್ ನೇಚರ್ ಹೋಗ್ತಾರೆ ಇಲ್ಲಿ ಅಬ್ಸೆಂಟ್ ಮಾಮೂಲಿ ಇವು. ಈಗ ಅದನ್ನು ಒಂದು ಗಟ್ಟಿ ಹಿಡ್ಕೊಂಡ್ಬಿಟ್ಟು ಎಲ್ಲರೂ ಡಿಸ್ಮಿಸ್ ಮಾಡಿ ತೆಗೀರಿ ಅಂತಾರೆ ಎಲ್ಲರಿಗೆ. ಅಲ್ಲಿ ಒಳಗೆ ಕೆಲಸ ಮಾಡೋಕ್ಕಾಗಂಗಿಲ್ಲ ಅಂತ ಬರಲಾರ್ದಾಗ ಈಗೇನೋ ಬಂದು ನಮ್ಮವ್ರು ಎಲ್ಲ ಹಳ್ಳಿ ಜನ ಬಂದು ಮಾಡ್ತಾರೆ, ಮಾಡೋರು ಮಾಡೋಕ್ಕೈತಾರೆ. ಈ ಒಂದು ಪರಿಸ್ಥಿತಿ ಇದೆ ನಮ್ಮದು. ಅದಕ್ಕೆ ಸರ್ಕಾರ ಕೂಡ ಇದರಲ್ಲಿ ದೊಡ್ಡ ಇಶ್ಯೂ ಇದೆ. ಇದು ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ ಸರ್ಕಾರನೇ ನೇಮಕ ಮಾಡ್ತದೆ. ಆದರೆ ಬೋರ್ಡ್ ಆಫ್ ಡೈರೆಕ್ಟರ್ಸೇ ಈಗ ನಮ್ಮ ಸವಲತ್ತುಗಳನ್ನು ಹೊಡ್ಯೋಕೆ ಎಲ್ಲ ರೆಡಿ ಮಾಡ್ಯಾರ. ಕೋಟ್ಯಾಂತರ ರೂಪಾಯಿ ಬೇರೆ ಬೇರೆ ಕಡೆ ಕೊಡಕೈತಾರೆ. ನಮ್ಮ CRS ಫಂಡ್ ತೊಗೊಂಡು ಎಲ್ಲೆಲ್ಲೋ ಕೊಟ್ಬಿಟ್ಟಾರ. ಈಗ ನಾನು ತೊಗೊಂಡಿದ್ದೀವಿ RTIನಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿನ ಹೋಗ್ಯಾರ. ಈಗ ಅಲ್ಲಿ ಇವರು ವಜಲ್ಮಾನಪ್ಪ ಅವ್ರು ಕಟ್ಟಿಸ್ತಾ ಇದ್ದಾರಲ್ಲ ಕಾಲೇಜು, ಹೋಗ್ತಾ ಇದ್ರಲ್ಲ ನಾವು ಎಂಟ್ರೆನ್ಸ್, ಅದಕ್ಕೊಂದು ₹1 ಕೋಟಿ ತೊಗೊಂಡಿದ್ದಾರೆ CRS ಫಂಡ್ಲಿಂದ, 50 ಅಂತ ಹಿಂಗೆ. ಮತ್ತು ಇಲ್ಲಿ ನಮ್ಮಲ್ಲಿ ಏನೈತಿ, ಇಲ್ಲಿ ನೀವಂತೀರಿ ಮನಿಗಳು ಹಿಂಗೆ ಇದಾವೆ ಅಂತೀವಿ. ಅದನ್ನು ಏನು ಲಾಭದಾಗ 2% ಅಮೌಂಟ್ ತಗೊಂಡು CRS ಫಂಡ್ಗೆ ಯೂಸ್ ಮಾಡ್ತಾರದು, 2%. ಈಗ 444 ಕೋಟಿ ಅಂತ ನಿಮ್ಮ ಪೇಪರ್ಗಳಲ್ಲೇ ಬಂತು ಲಾಭ. ಆದರೆ ಇಲ್ಲಿ PLIB ಕೊಡೋಕ್ಕೆ ತಯಾರಿಲ್ಲ, ಕೊಡ್ತಾ ಇಲ್ಲ. ಇವ್ರು ಬರೀ ಮೆಡಿಕಲ್ ತರ್ತೀವಿ ಅಂತೇಳಿ ಬರೋ ಸವಲತ್ತುಗಳು ಕೈ ಬಿಟ್ಬಿಟ್ಟಾರ. ಎದುರು ಹಾಕ್ಕೋಬಾರ್ದು, ಅವ್ರಿಗೆ ಎದುರು ಹಾಕಿದರೆ ಮಾಡೋಂಗಿಲ್ಲ ಅನ್ನೋ ರೀತಿಯಲ್ಲಿ. ಅದಕ್ಕೆ ನಮ್ಮ ಟ್ರೇಡ್ ಯೂನಿಯನ್ ಸೆಂಟ್ರ್ ನಾವೇನು ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿದ್ದೀವಿ, ನೀವು ಕಾಂಟ್ರಾಕ್ಟ್ ಪದ್ಧತಿನ ವಿರೋಧ ಮಾಡಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. ನಮ್ಮ ಜೊತೆಗೆ ಯಾವುದೇ ಸಂಘಟನೆ ಬರಲಿ ಅವ್ರಿಗೆ ಕರ್ಕೊಂಡು ನಾವು ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ. ಈ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಕಾಂಟ್ರಾಕ್ಟನ್ನು ನಾವು ಹೆಂಗೆ ಇಷ್ಟು ವರ್ಷ ತನಕ ಅದನ್ನು ಬರಲಾರ್ದಂಗೆ ನೋಡೀವಿ, ಈಗಲೂ ಮಾಡಲೇಬೇಕಂತ ನಮ್ಮದು ಇದೆ, ಮಾಡ್ತೀವಿ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.